ಬದುಕು ಹಾಗೆ ಅಲ್ವೇ? ಮೊದಲು ಏನೂ ಆಗಿರ್ತಾರೆ, ಏನೇನು ಆಗಬೇಕು ಅಂತ ಕನಸು ಕಂಡಿರ್ತಾರೆ, ಆಮೇಲೆ ಮತ್ತೇನೋ ಆಗ್ತಾರೆ. ಮಹರ್ಷಿ ವಾಲ್ಮೀಕಿಗಳ ಬದುಕು ಕೂಡ ಹಾಗೆ. ಅವರ ಮೊದಲಿನ ಹೆಸರು ರತ್ನಾಕರ. ಬೇಡನಾಗಿದ್ದ, ಕಟುಕನಾಗಿದ್ದ ರತ್ನಾಕರನಿಗೆ ರಾಮಾಯಣದ ರಚನೆಯ ಸ್ಫೂರ್ತಿ ಸಿಕ್ಕಿದ್ದಲ್ಲಿ ವಾಲ್ಮೀಕಿಯಾಗಿ ಪರಿವರ್ತನೆಯಾಗಿದ್ದು ಯಾವಾಗ ಅನ್ನೋ ಕುರಿತು ಶ್ರೀಗಳ ಬಾಯಿಂದಲೇ ಕೇಳೋಣ. ಒಂದು ತರಕಾರಿಯನ್ನು ಬೇಳೆಕಾಳನ್ನು ಅಡುಗೆ ಮನೆಯಲ್ಲಿ ಏನೇನು ಕ್ರಿಯೆಗಳಿಗೆ ಏನೇನು ಚಿತ್ರಹಿಂಸೆಗಳಿಗೆ ಒಳಪಡಿಸ್ತೇವೋ ಹಾಗೆ ಜೀವಗಳೆಂಬ ತರಕಾರಿಗಳನ್ನು, ಜೀವಗಳೆಂಬ ಧಾನ್ಯಗಳನ್ನು ವಿಧಿ ಬಗೆಬಗೆಯ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ. ಅವನೆಯೇ ಒಲೆ, ಈ ಭೂಮಿಯೇ ಒಲೆ. ಈ ಭೂಮಿ ಎಂಬ ಒಲೆಯಲ್ಲಿ ನಮ್ಮನ್ನು ಅಟ್ಟು, ನಮ್ಮನ್ನು ಅಡಿಗೆ ಮಾಡಿ, ನಮ್ಮನ್ನು ಬೇಯಿಸಿ, ಕಾಯಿಸಿ, ಕರೆದು, ಹುರಿದು, ಸುಟ್ಟು, ಹೆಚ್ಚೆ ಕೊಚ್ಚಿ ವಿಧಿ ಬಾಯಿ ಚಪ್ಪರಿಸ್ತಾನೆ. ರತ್ನಾಕರನ ಸ್ಥಿತಿ ಅದು. ರತ್ನಾಕರನಿಗೆ ಇದೆಲ್ಲ ಅನುಭವ. ನೆನೆಸಿದ ಹಾಗೆ, ಬೇಯಿಸಿದ ಹಾಗೆ, ಹೆಚ್ಚಿದ ಹಾಗೆ, ಕೊಚ್ಚಿದ ಹಾಗೆ, ಕಾಯಿಸಿದ ಹಾಗೆ, ಕರಿದ ಹಾಗೆ, ಹುರಿದ ಹಾಗೆ, ಸುಡಿದ ಹಾಗೆ, ಸುಟ್ಟ ಹಾಗೆ ಅಂಥ ಅನುಭವ ರತ್ನಾಕರನಿಗೆ. ನೋಡಿ, ಈ ಕಗ್ಗವನ್ನು ಒಮ್ಮೆ ರಾಗದಲ್ಲಿ ಕೇಳಿ ಭಾವಿಸಿ ರತ್ನಾಕರನ ಸ್ಥಿತಿ ಏನಿರ್ಬೋದು, ಆತನ ಮನಸ್ಸು ಏನಾಗಿರ್ಬೋದು. ಅಚಾನಕ್ ಹೆಂಡತಿ ಮಕ್ಕಳು ಕೈ ಬಿಟ್ಟಾಗ ನೀನು ಯಾರೋ ನಾವ್ಯಾರೋ ಅನ್ನೋ ಹಾಗೆ ವರ್ತಿಸಿದಾಗ, ಅಲ್ಲಿವರೆಗೆ ನಂಬಿದ ಆ ಸಂಬಂಧ ಕೈ ಕೊಟ್ಟಾಗ, ಕನಸಿನ ಸೌಧ ಕುಸಿದಾಗ ಏನು ಅನಿಸ್ತು ಆತನಿಗೆ, ರತ್ನಾಕರನಿಗೆ ಅನ್ನೋದನ್ನು ಕಗ್ಗದ ಭಾಷೆಯಲ್ಲಿ ನೋಡಿ. ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಈ ಅವನಿಯೋಳೆಮ್ಮ ಬಾಳನಟ್ಟು ವಿಧಿ ಚಪ್ಪರಿಸುವನು ಮಂಕುತಿಮ್ಮ 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 ಮಂಕುತಿಮ್ಮ. ಹೌದು, ಅಕ್ಕಿ ಅನ್ನವಾಗಬೇಕು ಅಂದರೆ ಬೇಯಲೇಬೇಕು. ಶಿಲ್ಪವಾಗಬೇಕು ಅಂದರೆ ಪೆಟ್ಟು ತಿನ್ನಲೇಬೇಕು, ಚಾಣದ ಪೆಟ್ಟು. ನಮ್ಮ ರಾಮಕಥೆಯ ಕವಿಯ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಶಿಲ್ಪವಾಗಿ ಕಟೆಯ ಬೆಲ್ಲ ಗಟ್ಟಿ ಶಿಲೆಗೆ ಪೆಟ್ಟು ನೀಡಿ, ಕಲಾಕೃತಿಯ ರಚಿಸಬಲ್ಲ ಬಣ್ಣ ಬೆಡಗು ತಿದ್ದಿ ತೀಡಿ, ಆಯ್ದು ಆ ಕೃತಿಗೆ ತೆಯ್ದು ಬಣ್ಣ ಹೊಯ್ದು ಬದಿಯ ನೇಯ್ದು ತನ್ನ ಮನಸ್ಸಿಗೆ ಒಪ್ಪುವಂತೆ ರೂಪ ಕೊಡುವ ಕೊರೆದು ಕೊಯ್ದು. ನೋಡಿ, ಒಂದು ಚಿತ್ರ ಆಗಬೇಕು ಅಂದರೆ ಅಥವಾ ಒಂದು ಶಿಲ್ಪ ಆಗಬೇಕು ಅಂದರೆ ಇಷ್ಟು ಥರದ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಇಷ್ಟು ಕಷ್ಟ ಇದೆ ಅಂತ. ಶಿಲ್ಪವಾಗಿ ಕಟೆಯಬಲ್ಲ ಗಟ್ಟಿ ಶಿಲೆಗೆ ಪೆಟ್ಟು ನೀಡಿ, ಕಲಾಕೃತಿಯ ರಚಿಸಬಲ್ಲ ಬಣ್ಣ ಬೆಡಗು ತಿದ್ದಿ ತೀಡಿ, ಆಯ್ದು ಆ ಕೃತಿಗೆ ತೆಯ್ದು ಬಣ್ಣ ಹೊಯ್ದು ಬದಿಯ ನೇಯ್ದು ತನ್ನ ಮನಸ್ಸಿಗೆ ಒಪ್ಪುವಂತೆ ರೂಪು ಕೊಡುವ ಕೊರೆದು ಕೊಯ್ದು.
ರತ್ನಾಕರನನ್ನು ವಾಲ್ಮೀಕಿಯನ್ನಾಗಿ ಮಾಡಬೇಕು ಅಂದರೆ ಆತನನ್ನು ನೋಯಿಸದೆ ಬೇರೆ ದಾರಿ ಇಲ್ಲ, ನೋಯಿಸದೆ ಬೇರೆ ವಿಧಿ ಇಲ್ಲ. ಒಂದು ಸಾರಿ ಅಸದಳವಾದ ನೋವಾಗಬೇಕು, ಆ ನೋವು ಪರಿವರ್ತನೆಗೆ ಕಾರಣ ಆಗಬೇಕು. ನೋವುಗಳು ಪರಿವರ್ತನೆಗೆ ಕಾರಣ ಆಗ್ತವೆ. ನೋವೆಲ್ಲ ಜೀವಕ್ಕೆ ಪುಟ ಬಿಡುವ ಪಾಕ ಪರಿವರ್ತನೆಗೆ ಕಾರಣ ಆಗ್ತವೆ. ಯಾಕೆಂದರೆ ನೊಂದಾಗ ಪಾಪಕ್ಷಯವಂತೆ, ಸುಖಪಟ್ಟಾಗ ಪುಣ್ಯಕ್ಷಯ ನಮ್ಮದು. ನೊಂದಾಗ ಪಾಪಗಳು ಕಡಿಮೆ ಆಗ್ತವೆ. ರತ್ನಾಕರನನ್ನು 100 ಪಾಪಗಳು ಮುತ್ತಿದ್ವು, ಆತನೇ ಮಾಡಿದ್ದು. ಆದರೆ ಎಷ್ಟು ನೋವುಂಟ ಅಂದರೆ, ನಿನ್ನೆ ನಾವು ಹೇಳಿದ ಹಾಗೆ 1000 ಸಿಡಿಲುಗಳು ಒಟ್ಟಿಗೆ ಬಡಿದಂತೆ, 1000 ಸೂಜಿಗಳು ಒಟ್ಟಿಗೆ ಚುಚ್ಚಿದಂತೆ ಅಂತಹ ನೋವನ್ನು ಆತ ಅನುಭವಿಸ್ತಾ ಇದ್ದಾನೆ. ಆ ನೋವಿನಲ್ಲಿ ಪಾಪಗಳೆಲ್ಲ ಹಿಂದೆ ಸರಿದ್ವು, ಮುತ್ತಿದ ಪಾಪಗಳೆಲ್ಲ ಖರ್ಚಾದವು. ಒಂದು ಸರ್ತಿ ಹಿಂದಿದ್ದ ಪಾಪಗಳು ಮುಂದೆ ಬರುವುದಕ್ಕಿಂತ ಮುಂಚೆ ಒಂದು ಸರ್ತಿ ಪುಣ್ಯ ಮೇಲೆದ್ದು ಬಂತು. ಒಂದು ಸರ್ತಿ ಅಂತರ್ಜ್ಯೋತಿ ಬೆಳಗಿತ್ತು, ಮಿನುಗಿತು. ಆ ಒಂದು ಘಳಿಗೆಯಲ್ಲಿ ಆತನ ಮನಸ್ಸು ನಾರದರ ಕಡೆ ತೊಡೆಯಿತು, ರಾಮನ ಕಡೆಗೆ ತೊಡೆಯಿತು ಆತನ ಮನಸ್ಸು. ಆ ಘಳಿಗೆಯನ್ನೇನಾದರೂ ಆತ ಬಿಟ್ಟುಬಿಟ್ಟಿದ್ರೆ ಮತ್ತೇನಾಗ್ತಿದ್ನೋ ಯಾರಿಗೂ ಗೊತ್ತು. ಹಾಗಾಗಲಿಲ್ಲ ಅಂತ. ಆ ಅಮೃತ ಕ್ಷಣ, ಆ ಅಮೃತ ಘಳಿಗೆ, ಯಾವ ಕ್ಷಣದಲ್ಲಿ ಅವನ ಪಾಪಗಳು ಹಿಂದಕ್ಕೆ ಹೋಗಿದ್ವೋ, ಪುಣ್ಯ ಮೇಲೆದ್ದು ಬಂದಿತ್ತೋ, ಆ ಒಂದು ಕ್ಷಣದಲ್ಲಿ ಆತ ತಗೊಂಡ ನಿರ್ಣಯ, ಆತ ಮಾಡಿದ ತೀರ್ಮಾನ ಆತನ ಬದುಕನ್ನು ಬದಲಾಯಿಸಿತು. ಭಾರತದ ಚಿತ್ರಣವನ್ನು ಕೂಡ, ವಿಶ್ವದ ಚಿತ್ರಣವನ್ನು ಕೂಡ ಬದಲಾಯಿಸಿತು. ಹೊಸ ಪ್ರಪಂಚವೊಂದನ್ನು ನಿರ್ಮಾಣ ಮಾಡಿತ್ತು. ಮನೆ ಬಿಟ್ಟು ಹೋಗುವ ನಿರ್ಣಯ, ಮಡದಿ ಮಕ್ಕಳು ಬೇಡೆಂಬ ನಿರ್ಣಯ, ನಾರದರನ್ನ ಶಾಶ್ವತವಾಗಿ ಆಶ್ರಯಿಸುವ ನಿರ್ಣಯ, ಅದು ಹೊರತು ಬೇರನ್ನೇನು ಬೇಡೆನ್ನುವ ದೃಢ ನಿರ್ಣಯವನ್ನು ರತ್ನಾಕರ ಮಾಡಿ ಮನೆ ಬಿಟ್ಟು ಹೊರಗೆ ಬೀಳ್ತಾನೆ. ಅದನ್ನೇ ಹೇಳಿದ್ದು, ಮಹಾಪುರುಷರ ಬದುಕಿನಲ್ಲಿ ಇದು ಸಾಮಾನ್ಯ ಅಂತ. ನೋವು ವಿಚಿತ್ರ ತಿರುವು, ಟರ್ನಿಂಗ್ ಪಾಯಿಂಟ್. ರಾಮನ ಬದುಕನ್ನು ನೋಡಿ, ನೋವು, ಪಟ್ಟಾಭಿಷೇಕ ನಾಳೆ ಬೆಳಗ್ಗೆ ಆಗಬೇಕು, ಇವತ್ತು ಕಾರಸ್ಥಾನ. ರಾಮನಿಗೆ ಎಂಥ ನೋವು ಅಂದರೆ, ಸಾಮ್ರಾಜ್ಯ ತಪ್ಪಿತು, ಸಂಬಂಧಿಗಳು ದೂರವಾದರು, ಸ್ನೇಹಿತರ ಹತ್ತಿರವಿಲ್ಲ, ಯಾರ ಬಳಕೆ ಇಲ್ಲದೆ, ಯಾವ ಭೋಗ ಬೆಳೆದೆ, ಯಾವ ಸೌಲಭ್ಯ ಸೌಕರ್ಯವಿಲ್ಲದೆ ಕಾಡು ಪಾಲಾಗಬೇಕು. ತಿರುವು, ನೋವು, ತಿರುವು. ಇನ್ನೊಮ್ಮೆ ಅದೇ ಪಂಚವಟಿಯಲ್ಲಿ ಸೀತಾಪಹರಣ, ನೋವು, ತಿರುವು. ರಾಮರಥ ಕಿಷ್ಕಿಂಧೆ ಕಡೆ ತಿರುಗಿತು, ಆಗ ಅಲ್ಲಿಂದ ಲಂಕೆಯ ಕಡೆಗೆ ಚಲಿಸಿತು. ಪರಿಣಾಮ ರಾವಣ ಸಂಹಾರ ಮತ್ತು ರಾಮರಾಜ್ಯ. ಈ ಮಹಾಪುರುಷರು ಜೀವನವೇ ಹೀಗೆ, ನೋವು ಮತ್ತು ತಿರುವು. ಕೃಷ್ಣನ ಬದುಕಂತೂ ವಿಚಿತ್ರ ತಿರುವುಗಳು. ಕೃಷ್ಣನ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಓದಿದ್ದ ನೆನಪು, ಅತಿ ಹೆಚ್ಚು ತಿರುವುಗಳಿರುವ ಅತಿ ಸಣ್ಣ ಕಥೆ ಬರೆಯೋ ಸ್ಪರ್ಧೆ ಆಯ್ತಂತೆ. ಒಂದು ತಿರುವು ಅತಿ ಹೆಚ್ಚಿರಬೇಕು, ಪತ್ತೇದಾರಿ ಕಾದಂಬರಿ ಥರ. ಕತೆ ತುಂಬ ಚಿಕ್ಕದಾಗಿರಬೇಕು. ಬಹುಮಾನ ವಿಜೇತವಾದ ಕತೆ ಈ ರೀತಿ ಇತ್ತಂತೆ. ಆತ ಆಕೆಯನ್ನು ಕೇಳಿದ, ನನ್ನ ಕೈ ಹಿಡಿತೀಯ? ಆಕೆ ಹೇಳಿದಳು, ಒಲ್ಲೆ. ಅವರಿಬ್ಬರು ಮದುವೆ ಆದರು. ಆಮೇಲೆ ತುಂಬ ಕಾಲ ಸುಖವಾಗಿದ್ದರು. ಅಷ್ಟೇ, ಕತೆ ಮುಗಿತು. ತಿರುವು ಅಂದ್ರೆ ಏನು ಈ ಕಥೆಯಲ್ಲಿ ನೋಡಿ. ನನ್ನ ಕೈ ಹಿಡಿತೀಯ ಒಂದು ತಿರುವು, ಒಲ್ಲೆ ಇನ್ನೊಂದು ತಿರುವು, ಇಬ್ಬರು ಮದುವೆ ಆದರು ಮತ್ತೊಂದು ತಿರುವು, ಆಮೇಲೆ ಸುಖವಾಗಿದ್ರು ಅನ್ನೋದಂತೂ ವಿಚಿತ್ರವಾದ ತಿರುವು, ನಂಬಲಿಕ್ಕಾಗದೇ ಇರೋ ತಿರುವು ಅಂತ ಕೊನೆಯದು. ಹಾಗೆ ಕೃಷ್ಣನ ಬದುಕಿನಲ್ಲಿ ತಿರುವುಗಳೇ ತಿರುವುಗಳು. ಆತ ಹುಟ್ಟುವ ಮುನ್ನವೇ ಪ್ರಾರಂಭ. ದೇವಕಿಯ ಗರ್ಭ ಅಲ್ಲಿ ವೃಂದಾವನಕ್ಕೆ, ಅಲ್ಲಿ ಯಶೋದೆಯ ಗರ್ಭ ಇಲ್ಲಿಗೆ. ಆ ಬದಲಾವಣೆಗಳು ಅವನ ಹುಟ್ಟೋದಕ್ಕಿಂತ ಮುಂಚೆ ಆಗಿಬಿಟ್ಟಿದ್ವು. ಅಲ್ಲಿಂದ ಪ್ರಾರಂಭ. ಹುಟ್ಟುವಾಗಲ ಸೆರೆಮನೆ, ಆಳುಗಳ ನಿದ್ರೆ, ಆ ಬಂಧನಗಳು ಕಳಚೋದು, ಬಾಗಿಲುಗಳು ತೆರೆಯೋದು, ಯಮನೆ ಉಕ್ಕಿ ಹರಿಯೋದು, ಶೇಷನ ಹೆಡೆ, ಯಮನೆ ದಾರಿ ಬಿಡೋದು, ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಯವರೆಗೂ ತಿರುವು 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 ತಿರುವು. ಅದೇ ಕೃಷ್ಣನ ಬದುಕು. ರಾಮಾಯಣ ಜನ್ಮ ತಳೆದಿದ್ದೇ ಒಂದು ನೋವು ಮತ್ತೊಂದು ತಿರುವಿನಿಂದ. ಹಾಗಾದ್ರೆ ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಬ್ರೇಕ್.